ಹೆಲೋ ಸ್ಟೂಡೆಂಟ್ಸ್, KCET ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಅಫಿಷಿಯಲ್ ಆಗಿ. ಓಕೆನಾ? ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ನಿನ್ನೆ ನಮ್ಮ KA ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಟೆಂಟೇಟಿವ್ ಆಗಿರ್ತಕ್ಕಂತಹ ಕೀ ಆನ್ಸರ್ಸ್ಗಳಿಂದ ನಮ್ಮ ಕೆಯವರು ಎಲ್ಲ ಸಬ್ಜೆಕ್ಟ್ಸ್ಗಳದ್ದನ್ನು ಸಹ ಬಿಡುಗಡೆ ಮಾಡಿದ್ರು. ಇನ್ನೂ ಸಹ ಯಾರಾದರೂ ವಿದ್ಯಾರ್ಥಿಗಳು ಚೆಕ್ ಮಾಡಿಲ್ಲ ಅಂತಂದರೆ ನಮ್ಮ ಕೆಯವರು ತಿಳಿಸಿರ್ತಕ್ಕಂತಹ ಕೀ ಆನ್ಸರ್ಸನ್ನು ನಾವು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ವಿದ್ಯಾರ್ಥಿಗಳು ಅಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಈಗ ಬಂದಿರತಕ್ಕಂತಹ ಅಪ್ಡೇಟ್ನ ಬಗ್ಗೆ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಅಪ್ಡೇಟು ಸಹ ನಿಮ್ಮ ಕೀ ಆನ್ಸರ್ಸ್ಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನನ್ನು ತಿಳಿಸಿರ್ತಕ್ಕಂಥದ್ದು. ಅಫಿಷಿಯಲ್ ನೋಟಿಫಿಕೇಶನ್ ಈಗ ಸ್ಕ್ರೀನ್ ಮೇಲೆ ಬರ್ತಿದೆ. ಸೊ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಓಕೆನಾ? ಈಗ ಡಿಸ್ಪ್ಲೇ ಆಗಿದೆ, ನೋಡ್ಬೋದು ಅಫಿಷಿಯಲ್ ನೋಟಿಫಿಕೇಶನ್. ಸೊ ಇದರಲ್ಲಿ ಏನಿದೆ ಅಂತಂದರೆ UGCET 2024 ಪರೀಕ್ಷೆಯ ತಾತ್ಕಾಲಿಕ ಸರಿ ಉತ್ತರಗಳನ್ನು ಪ್ರಕಟಿಸಲಾಗಿದೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ ನಿಮಗೆ ಗೊತ್ತಿದೆ, ಈಗ ಕೀ ಆನ್ಸರ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಓಕೆನಾ? ಸೊ ಈಗ ಯಾರಾದರೂ ವಿದ್ಯಾರ್ಥಿಗಳಿಗೆ ಕೀ ಆನ್ಸರ್ಸ್ನ ಮೇಲೆ ಅಪೇಕ್ಷೆಗಳಿದ್ದರೆ ನೀವು ಸಲ್ಲಿಸ್ಬೋದಾಗಿರುತ್ತೆ. ನಿಮ್ಮ ಆಬ್ಜೆಕ್ಷನನ್ನು ನಮ್ಮ ಕೆಯವರಿಗೆ ಸಲ್ಲಿಸ್ಬೋದು. ಯಾವ ದಿನಾಂಕದಿಂದ ಯಾವ ದಿನಾಂಕದ ಒಳಗಡೆ ಅನ್ನೋದನ್ನು ಈಗ ತಿಳ್ಕೊತಾ ಹೋಗೋಣ. ದಿನಾಂಕ 30/4/2024 ಬೆಳಗ್ಗೆ 11 ಗಂಟೆಯಿಂದ ಅಂತಂದರೆ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ದಿನಾಂಕ 7/5/2024 ಬೆಳಗ್ಗೆ 11 ಒಳಗಾಗಿ ನೀವು ಸಲ್ಲಿಸಬೇಕಾಗಿರುತ್ತೆ. ಏನಾದರೂ ಆಬ್ಜೆಕ್ಷನ್ಸ್ ಇದ್ದರೆ, ಯಾವುದಾದ್ರೂ ಸರಿ ಇಲ್ಲ ಅಂತ ನಿಮಗೆ ಅನಿಸ್ತಿದ್ರೆ ನೀವು ಆಬ್ಜೆಕ್ಷನ್ ಮುಖಾಂತರ ಸೆಂಡ್ ಮಾಡ್ಬೋದಾಗಿರುತ್ತೆ. ಸೆಂಡ್ ಮಾಡೋದು ಯಾವ ರೀತಿ ಅನ್ನೋದು ಸಹ ಇಲ್ಲಿ ನಮ್ಮ ಕೆಯವರು ನೀಟಾಗಿ ತಿಳಿಸಿರ್ತಕ್ಕಂಥದ್ದು. ಅಪೇಕ್ಷೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ನೋಡಿ, ಸಬ್ಜೆಕ್ಟ್, ವರ್ಷನ್ ಕೋಡು, ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಸಂಖ್ಯೆ, ಓಕೆನಾ, ಕ್ವಶನ್ ಪೇಪರ್, ಕ್ವಶನ್ ನಂಬರನ್ನು ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಿ ನೀವು ಜಸ್ಟಿಫಿಕೇಷನನ್ನು ಅಂತಂದರೆ ನಿಮ್ಮ ರೀಸನನ್ನು ಅಲ್ಲಿ ಎಂಟರ್ ಮಾಡಿಬಿಟ್ಟು PDF ಮುಖಾಂತರನೇ ನಮ್ಮ ಕೆಯವರಿಗೆ ಸಲ್ಲಿಸಬೇಕಾಗಿರುತ್ತೆ. ಅದು ಸಹ ಪೋರ್ಟಲ್ ಮುಖಾಂತರನೇ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಇನ್ನೊಂದು ಇನ್ಫಾರ್ಮೇಷನ್ ಸಹ ತಿಳಿಸಿರ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ ಅಥವಾ ವರ್ಷನ್ ಕೋಡು ನಮೂದಿಸದೆ ಅಥವಾ ಆಧಾರ ರಹಿತ ಸಲ್ಲಿಸುವ ಅಪೇಕ್ಷೆಗಳನ್ನು ಪರಿಗಣಿಸೋದಿಲ್ಲ. ನೀವು ಯಾವುದಾದ್ರೂ ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟರ್ ಮಾಡದೇ ಇದ್ದರೆ ನಿಮ್ಮ ಆಬ್ಜೆಕ್ಷನನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿ ಅಫಿಷಿಯಲ್ ಆಗಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ನೀವು ಪೋರ್ಟಲ್ ಮುಖಾಂತರ ನಮ್ಮ ಕೆಯವ್ರಿಗೆ ಕಳಿಸ್ಬೇಕಂತ ಹೇಳಿ ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ನಮ್ಮ ಕೆಯವರು ಕಳಿಸಿರ್ತಕ್ಕಂತಹ ಈ ಒಂದು ಅಫಿಷಿಯಲ್ ನೋಟಿಫಿಕೇಷನನ್ನು ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ನೋಟಿಫಿಕೇಷನ್ ಸಹ ಚೆಕ್ ಮಾಡ್ಬೋದು. ಜೊತೆಗೆ ಕೀ ಆನ್ಸರ್ಸ್ ಸಹ ಅಲ್ಲೇ ಇರುತ್ತೆ, ಅದನ್ನು ಸಹ ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.